ನೋಡುವಂತಹ ದೃಷ್ಟಿಗಳಿದೆ. ಪ್ರಶ್ನೆ ಏನಿದೆ, ಆಸೆಗಳು ಕರ್ಮದ ಉದಯದಿಂದ ಉತ್ಪನ್ನ ಆಗುತ್ತಾ? ಬಟ್ ನಿಜವಾಗಿ ಆಸೆಗಳನ್ನು ನೋಡೋ ದೃಷ್ಟಿಗಳು ಬೇರೆ ಬೇರೆ ಇದೆ. ನನಗೆ ಯಾವ ದೃಷ್ಟಿ ಲಾಭ ಮಾಡುತ್ತೆ? ಕರ್ಮದಿಂದ ಆಸೆಗಳು ಉತ್ಪತ್ತಿ ಆಗುತ್ತೆ ಅಂದ್ಬಿಟ್ರೆ ನಾನಂತೂ ಸ್ವತಂತ್ರ ಆಗ್ಬಿಟ್ಟೆ. ಈಗ ನನ್ನ ಮೇಲೆ ಯಾವ ಆರೋಪನೂ ಇಲ್ಲ. ಯಾಕೆ? ಆಸೆಗಳು ಹುಟ್ಟತ್ತೆ ಕರ್ಮದಿಂದ. ನಾನೇನ್ ಮಾಡ್ಲಿ? ಕರ್ಮ ಯಾರು ಮಾಡಿದ್ರು? ನಾನೇ ಮಾಡಿದ್ದೆ. ಈಗ ಮಾಡೋ ಕರ್ಮ ಪುನಃ ಮುಂದೆ ಬರುತ್ತೆ ತಾನೆ. ಹಾಗಾದ್ರೆ ಇದು ಚಕ್ರ ಇದೆ. ನಿಜವಾಗಿಯೂ ಆಸೆಗಳು ಜೀವಿಯ ಕೈಯಲ್ಲಿದೆ. ಕರ್ಮದ ಉದಯದಿಂದ ಸಂಯೋಗಗಳು ಸಿಗುತ್ತೆ. ಸಂಯೋಗಗಳ ಬಗೆಗೆ ಆಸೆಗಳು ಭೋಗಿಸುವಂತಹ ಇಚ್ಛೆ ಹುಟ್ಟೋದು ಇದು ಜೀವಿ ಕೈಯಲ್ಲಿದೆ. भाई टेबल पर मैंगो रखा हुआ है, खाना कि नहीं खाना? ಇದು ಅವನ ಆಸೆ ಮೇಲೆ ಅವಲಂಬಿತ ಇದೆ. ಅರ್ಥ ಆಗ್ತಿದೆ? ಆಸೆಗಳು ಜೀವಿಯ ಕೈಯಲ್ಲಿರುತ್ತೆ, ಸಂಯೋಗಗಳ ಕರ್ಮ ಕೈಯಲ್ಲಿ ಇರ್ಬೋದು. ಎಂತಹ ಸಂಯೋಗಗಳು ಸಿಗುತ್ತೆ ಇದು ನನ್ನ ಕೈಯಲ್ಲಿಲ್ಲ. ಆದ್ರೆ ಆ ಸಂಯೋಗಗಳ ಬಗ್ಗೆ ನನ್ನ ಕಲ್ಪನೆ ಏನಿದೆ, ನನ್ನ ಮಾನ್ಯತೆ ಏನಿದೆ, ಆ ವಸ್ತುಗಳ ಬಗ್ಗೆ ನನ್ನ ವಿಚಾರ ಏನಿದೆ, ಇದಂತೂ ನನ್ನ ಕೈಯಲ್ಲಿದೆ. ಇದನ್ನ ಕರ್ಮ ಬದಲಾಯಿಸಕ್ಕಾಗೋದಿಲ್ಲ. ಸಂಯೋಗಗಳಲ್ಲಿ ದೃಷ್ಟಿ ಹೇಗಿದೆ ಅದ್ರ ಮೇಲೆನೆ ಭವಿಷ್ಯದಲ್ಲಿ ಕರ್ಮ ಬಂದಾಗೋದಿದೆ. ಇದು ಚಕ್ರ ಇದೆಯಲ್ಲ. संयोग कर्म से मिलता है, संयोग वियोग कर्म से। अब कर्म के साथ में हम अपनी आशा अपेक्षा कितनी जोड़ते हैं, उससे फिर कर्म बनता है। ये तो है ना, पूरा जीवन इसी में तो चल रहा है, पूरा जीवन। अच्छा, किसी का व्यापार बहुत अच्छा चल रहा है तो कौन चला रहा है? तो व्यापारी तो बोलेंगे कि मैं चला रहा हूं, इतना बढ़ाया मैंने। या किसी बच्चे को ऑल इंडिया फर्स्ट रैंक आया तो क्या बोलेगा वो? बहुत अच्छा पढ़ा, मैंने पढ़ा। अच्छा, ವಾಸ್ತವಿಕ ವಿಷಯ ಏನಿದೆ, ಭಾರತದಲ್ಲಿ ಆಲ್ಮೋಸ್ಟ್ 60-70% ಮಕ್ಕಳಿಗೆ ಬೇಸಿಕ್ ಎಜುಕೇಶನ್ ಕರೆಕ್ಟಾಗಿ ಸಿಗೋದಿಲ್ಲ. ಇದು ಡೇಟಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಯಾವ ಮಗುಗೆ ಬೇಸಿಕ್ ಎಜುಕೇಶನ್ ಸರಿಯಾಗಿ ಸಿಕ್ಕಿಲ್ಲ, ಅವನು ಫಸ್ಟ್ ರ್ಯಾಂಕ್ ಯಾಕೆ ಬರಲಿಲ್ಲ ಅಂತ ಕೇಳೋ ಪ್ರಶ್ನೆಗೆ ಅರ್ಥ ಇದೆಯೇನು? बोल। तो वो जो बच्चा फर्स्ट रैंक आया उसमें कितने लोगों का हाथ था? माने ಎಷ್ಟು ಸಂಯೋಗಗಳು ಅದ್ರ ಮಧ್ಯದಲ್ಲಿದೆ. ಆದ್ರೆ ಜೀವ ಏನ್ ಮಾಡ್ಬಿಡ್ತಾನೆ, ಎಲ್ಲಾ ಸಂಯೋಗಗಳನ್ನ ಮರೆತು ಬಿಟ್ಟು ಏನ್ ಹೇಳ್ತಾನೆ, ನಾನ್ ಮಾಡಿದೆ. बच्चे की शादी हुई, किसने कराया? ಮದುವೆ ಯಾರು ಮಾಡಿಸಿದ್ರು? ನಾನ್ ಮಾಡಿಸ್ದೆ. ಅದರಲ್ಲಿ ಎಷ್ಟು ಸಂಯೋಗಗಳ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಆದ್ರೆ ನಾವು ಸಂಯೋಗಗಳನ್ನು ನೋಡೋದಿಲ್ಲ. ನಮಗೇನ್ ಕಾಣಿಸುತ್ತೆ? मैंने किया। तो जब मैंने किया बोलता है ना, तो और आशा और इच्छाएं उत्पन्न होती हैं। और यदि ऐसा माने कि नहीं भाई ये तो संयोगों का खेल है, संयोग सब जुड़ गए तो काम बन गया, नहीं जुड़ते काम नहीं बनता, ನಾವು ಒಬ್ಬನೇ ಏನ್ ಮಾಡಕ್ ಸಾಧ್ಯ ಇತ್ತು? ಅನೇಕ ಸಂಯೋಗಗಳು ಸೇರಿ ಒಂದು ಕೆಲಸ ಆಗುತ್ತೆ. ನಮ್ಮ ಆಸೆಗಳಿಗೆ ಏನಾದ್ರೂ ಅರ್ಥ ಇದೆಯೇನು? ನನ್ನ ಕರ್ಮದ ಉದಯದ ಜೊತೆಗೆ ಇನ್ನುಳಿದ ಅನೇಕ ಜೀವಿಗಳ ಕರ್ಮದ ಉದಯದ ಸಂಯೋಗಗಳು, ಇದೆಲ್ಲ ಸಂಯೋಗಗಳ ಒಟ್ಟುಗೂಡಿದಾಗ ಒಂದು ಕೆಲಸ ಆಗುತ್ತೆ. ಆಸೆ ಮಾಡಿ ಪ್ರಯೋಜನ ಏನು? ಇಚ್ಛೆಗೆ ಅರ್ಥ ಏನಿದೆ? ನಮ್ಮ ಇಚ್ಛೆ ಪ್ರಕಾರ ಏನ್ ನಡೀತಾ ಇದೆ? ಯಾರ ಜೀವನದಲ್ಲಿ ಅವರ ಇಚ್ಛೆ ಪ್ರಕಾರ ಜೀವನ ನಡೆದಿದೆ? ಯಾರ್ದಾದ್ರೂ ನಡೆದಿದೆ?
ಅವ್ರಿಗೆ ಬೇಕಾದಂಗೆ. ಮಹಾರಾಜಂದು ನಡೆಯೋದಿಲ್ಲ. तो चक्रवर्ती का भी नहीं चलता भाई. पता है ना, ಹೆಸರು ಬರೆಯಕ್ಕೆ ಹೋದ ಏನಾಗೋಯ್ತು? ಚಕ್ರವರ್ತಿ. ಬೋಲೋ. तो ಏನ ಆಸೆಗಳಿಗೆ ಅರ್ಥನೇ ಇಲ್ಲ. तो ಸಂಯೋಗಗಳು ಯಾವ ರೀತಿಯಾಗಿ ಬರುತ್ತೆ, ಅದನ್ನ ಸ್ವೀಕಾರ ಮಾಡಿದ್ರೆ ಮುಂದಿನ ಕರ್ಮದ ಉದಯ ಬಂದ ಆಗೋದಿಲ್ಲ, ಆಸೆಗಳ ಉತ್ಪತ್ತಿ ಆಗೋದಿಲ್ಲ. ಪದೇ ಪದೇ ಆಸೆಗಳ ಉತ್ಪತ್ತಿ ಯಾಕಾಗುತ್ತಾ ಇದೆ? ಕರ್ಮದಿಂದ ಅಲ್ಲ, ನನ್ನ ಅಜ್ಞಾನದಿಂದ. ನಾನು ಸಂಯೋಗಗಳನ್ನ ಕಂತೆರೆದು ಒಪ್ಕೋತಾ ಇಲ್ಲ, ಆಸೆ ಆಗ್ತಾ ಇದೆ. ಒಂದೇ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ, ಓದ್ತಾನೆ, ಒಬ್ಬನು ಓದೋದಿಲ್ಲ. ಓದ್ದವನಿಗೆ ನಾನು ಓದಿಸ್ದೆ, ಓದ್ದೇ ಇರೋನಿಗೆ ಅವನು ಓದ್ಲಿಲ್ಲ. ये तो होता है ना, क्यों हम संयोग को मानते ही नहीं ना. ಸಂಯೋಗಗಳನ್ನ ಸ್ವೀಕಾರ ಮಾಡಿದ್ರೆ ಆಸೆನೇ ಉಂಟಾಗೋದಿಲ್ಲ. ಪ್ರಾಮಾಣಿಕತೆ ಬೇಕು. ಕರ್ಮಗಳ ಮೇಲೆ ನಾವು ಆರೋಪ ಹೊರಿಸೋಕ್ಕಿಂತ ನಮ್ಮ ಜ್ಞಾನದ ಕಡೆಗೆ ನಮ್ಮ ಗಮನ ಇದ್ದರೆ ಆಸೆಗಳು ತನ್ನಿಂದ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಂಯೋಗಗಳು ಕರ್ಮದ ಉದಯದಿಂದ, ಆಸೆಗಳು ಜೀವಿಯ ಕೈವಾಡದಿಂದ. ಹೀಗೆ ವಿಷಯ ತಿಳಿಯುವುದು.